ಓಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾದಿರೋಹತಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ, ಸಂತೃಪ್ತಿದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಕಾಣಬಹುದು. ಏನೇನು, ಶುಭನ ಅಶುಭನ ಅವೆಲ್ಲವೂ ಸಂಪೂರ್ಣವಾಗಿ ಮಾಹಿತಿಯನ್ನು ಕಂಡುಕೊಳ್ಳೋಣ. ಮುಖ್ಯವಾಗಿ ಈ ಫೆಬ್ರವರಿ 1ನೇ ತಾರೀಕು ಬುಧ ಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ವೃಷಭ ರಾಶಿಗೆ 9ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ನಿಮ್ಮ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಳ್ಳೆ ಫಲ. ಹಾಗೆಯೇ ಫೆಬ್ರವರಿ 5ನೇ ತಾರೀಕು ಕುಜ ಮಕರ ರಾಶಿಗೆ ಬರ್ತಾ ಇದ್ದಾರೆ. ನಿಮಗೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜ ತಮ್ಮ ಜೀವನದ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಟ್ಟು ಒಂದು 1.25 ವರ್ಷ ಅಥವಾ 1.5 ವರ್ಷ ಅಥವಾ 1.25 ವರ್ಷ ಈ ಸಮಯದಲ್ಲಿ, ಯಾಕಂದ್ರೆ ಕುಜ 45 ದಿನಕ್ಕೆ ಒಮ್ಮೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗೋದ್ರಿಂದ, ಬದಲಾವಣೆ ಆಗೋದ್ರಿಂದ ಸರಿಸುಮಾರು 1.5 ವರ್ಷ ಕಾಲ ಬೇಕು ಮಕರ ರಾಶಿ ಉಚ್ಚ ಸ್ಥಾನ ಈ ಸಂದರ್ಭಕ್ಕೆ ಬರಲಿಕ್ಕೆ. ಸರಿ, ಹಾಗಾದ್ರೆ ಮಕರ ರಾಶಿಗೆ ಉಚ್ಚ ಸ್ಥಾನಕ್ಕೆ ಬಂದಿರತಕ್ಕಂಥ ಒಂದು ಕುಜನ ಫಲ ಹೇಗಿರ್ಬೋದು, ಏನಿರ್ಬೋದು ಅನ್ನುವಂಥದ್ದನ್ನು ನೋಡೋಣ. ಅದು 5ನೇ ತಾರೀಕು ಫೆಬ್ರವರಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು 11ನೇ ತಾರೀಕು 2ನೇ ತಿಂಗಳು ಅಂದ್ರೆ ಫೆಬ್ರವರಿ 11ನೇ ತಾರೀಕು ಶುಕ್ರ ಮಕರ ರಾಶಿಗೆ ಅಂದ್ರೆ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಶತ್ರುವಿನ ಮನೆಯಿಂದ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ. ವೃಷಭ ರಾಶಿಗೆ ಹೇಗೆ ನಿಮ್ಮ ಲಗ್ನಾಧಿಪತಿ, ರಾಶ್ಯಾಧಿಪತಿ, ರೋಗಾಧಿಪತಿ, ಶರೀರಾಧಿಪತಿ, ಋಣಾಧಿಪತಿ ಮತ್ತು ಶತ್ರು ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರನು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇನ್ನು ಫೆಬ್ರವರಿ 13ನೇ ತಾರೀಕು ರವಿ ಕುಂಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಕುಂಭ ರಾಶಿ ಅಂತಂದ್ರೆ ರವಿಗೆ ಶತ್ರುವಿನ ಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ಅಷ್ಟು ಬಲಿಷ್ಠವಾಗಿಲ್ಲ, ಆದರೂ ದಶಮ ಸ್ಥಾನ ಬರೋದ್ರಿಂದ ಒಳ್ಳೆ ಫಲ ಇದೆ, ಅದು ಹೇಳ್ತೀನಿ ನಾನು. ಕೊನೆಯದಾಗಿ 5ನೇ ಬದಲಾವಣೆ ಬುಧ ಎಗೇನ್ 19ನೇ ತಾರೀಕು ಫೆಬ್ರವರಿ 19ನೇ ತಾರೀಕು ಬುಧ ಬಂದು ಕುಂಭ ರಾಶಿಗೆ ಬರ್ತಾರೆ. ಅದು ವಿಶೇಷವಾದ ಫಲವೇ, ಯಾಕಂದ್ರೆ ದಶಮ ಸ್ಥಾನಕ್ಕೆ ಬರ್ತಾರೆ. ಇಷ್ಟು ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಅಂತ ಹೇಳ್ಬೋದು. ಇನ್ನು ಅಮಾವಾಸ್ಯೆ ಫೆಬ್ರವರಿ 9ನೇ ತಾರೀಕು ಅಮಾವಾಸ್ಯೆ ಇರುತ್ತೆ. ಪೌರ್ಣಮಿ ಬಂದು 24ನೇ ತಾರೀಕು ಫೆಬ್ರವರಿ ಪೌರ್ಣಮಿ ಮತ್ತು ವ್ಯಾಸ ಪೌರ್ಣಮಿ ಅಂತ ಕೂಡ ಕರಿತೀವಿ. ಇನ್ನು ಬಹಳಷ್ಟು ವಿಶೇಷವಾದಂತಹ ಸಂದರ್ಭ 2 ದಿನಗಳಿದೆ. 15ನೇ ತಾರೀಕು ಫೆಬ್ರವರಿ 15 ಕುಮಾರ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. 16ನೇ ತಾರೀಕು ಫೆಬ್ರವರಿ 16ನೇ ತಾರೀಕು ರಥಸಪ್ತಮಿ, ಸೂರ್ಯ ಜಯಂತಿ ಕಾರ್ಯಕ್ರಮ. ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ. ಇಷ್ಟು ಈ ಮಾಸದ ಅದ್ಭುತವಾದ ವಿಶೇಷಗಳು. ಸರಿ, ಹಾಗಾದ್ರೆ ನಾವು ಜನ್ಮ ಜೀವನ ಹೇಗೆ ಇದ್ರೂ ಕೂಡ ಗೋಚಾರದ ಜೀವನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ, ಕೊಳಿಗುರುಗಳ ಒಂದು ಪರ್ಸೆಂಟೇಜ್ ನೋಡೋಣ ಅಂದ್ರೆ 100 ಔಟ್ ಆಫ್ 95% ಕೊಡ್ತೀನಿ. ಯಾಕೆ ಅಂತಂದ್ರೆ ಅತ್ಯಂತ ಬಲಿಷ್ಠವಾದ ಫಲಗಳನ್ನು ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರು ಪಡಿತಾರೆ. ಇದು ಬಹಳಷ್ಟು ಸತ್ಯ, ಯಾಕೆಂದ್ರೆ ಗ್ರಹಗಳ ಬದಲಾವಣೆ ಆ ರೀತಿಯಾಗಿದೆ. ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಅಂದ್ರೆ ಶುಕ್ರ, ವೃಷಭ ರಾಶಿಯ ಅಧಿಪತಿ ಯಾರು? ಶುಕ್ರ. ನಿಮ್ಮ ರಾಶಿಯಾಧಿಪತಿ ಹಾಗೂ ಋಣ ರೋಗ ಶತ್ರುಸ್ಥಾನಕ್ಕೆ ಅಧಿಪತಿ, ಶರೀರಕ್ಕೆ ಅಧಿಪತಿ ಆದಂತಹ ಶುಕ್ರ 8ನೇ ಮನೆಯಲ್ಲಿದ್ದರು. ಇಷ್ಟು ದಿನ 8ನೇ ಮನೆಯಲ್ಲಿದ್ದರು. ಯಾವಾಗ ಫೆಬ್ರವರಿ 11ನೇ ತಾರೀಕು ಆಗುತ್ತೋ ಕಾಯ್ಬೇಕು ನೀವು. ಫೆಬ್ರವರಿ 11ಕ್ಕೆ ಶುಕ್ರ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ನಿಮ್ಮ ರಾಶಿ ಅಧಿಪತಿ ಆದಂತಹ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಫೆಬ್ರವರಿ 11ರ ನಂತರ ಬರೀ ಭಾಗ್ಯವೇ, ಒಳ್ಳೆ ಭಾಗ್ಯ ನಿಮಗೆ ಉದಯ ಆಗುತ್ತೆ. ಅದರಿಂದ ಏನಂತೆ ತುಂಬಾ ಸಂತೋಷಭರಿತವಾದ ಜೀವನ, ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ, ಶರೀರದ ವಾಂಛೆಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ, ಶರೀರ ಗಟ್ಟಿ ಆಗುತ್ತೆ, ಸಾಲ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಮ ಒಂದು ಶತ್ರುಗಳು ನಿಮಗೆ ಮಿತ್ರರಾಗ್ತಾರೆ ಅಥವಾ ಪಲಾಯನವಾಗ್ತಾರೆ. ಇದಿಷ್ಟು ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಾಧಿಪತಿ ಹಾಗೂ ಷಷ್ಠಾಧಿಪತಿ ಆದಂತಹ ಶುಕ್ರನ ಫಲ.
ಇನ್ನು ರಾಶಿಯಿಂದ 12ನೇ ಮನೆ ಹಾಗೂ 7ನೇ ಮನೆ. 7ನೇ ಮನೆ ಹೌಸ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ, 12ನೇ ಮನೆ ಹೌಸ್ ಆಫ್ ಲಾಸ್ ಅಂತ ಕರಿತೀವಿ. ಈ ಎರಡಕ್ಕೂ ಅಧಿಪತಿಯಾದಂತಹ ಕುಜ ಈಗಾಗಲೇ 8ನೇ ಮನೆಯಲ್ಲಿ ಕುಜ ದೋಷದಲ್ಲಿದ್ದಾರೆ. ಸುಮಾರು ನಿಮ್ಮ ಫೆಬ್ರವರಿ 5ನೇ ತಾರೀಕಿನವರೆಗೂ ಕುಜ ದೋಷವೇ, ಪರಿವರ್ತನಾ ಯೋಗ ಇದ್ರೂ ಕುಜ ದೋಷವೇ. ಸರಿ, ಹಾಗಾದ್ರೆ ಕುಜ ದೋಷ ಅನ್ನುವಂಥದ್ದು ನಿಮಗೆ ಗೋಚಾರದಲ್ಲಿ ಫೆಬ್ರವರಿ 5ನೇ ತಾರೀಕು ಕ್ಲಿಯರ್ ಆಗುವುದು. ಫೆಬ್ರವರಿ 5ನೇ ತಾರೀಕಿನಿಂದ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಕುಜ ಸ್ವತಂತ್ರವಾಗಿ ರಾಜತಂತ್ರವಾಗಿರ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಸಪ್ತಮ ಸ್ಥಾನ ಹೌಸ್ ಆಫ್ ಮ್ಯಾರೇಜ್, ವಿವಾಹದ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಮೇಲಾಗಿ ವಿವಾಹದ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. 12ನೇ ಮನೆ ಆದ್ರಿಂದ ಭೋಗ ಯೋಗ ಅನ್ನುವಂಥದ್ದು ಸಿಗುತ್ತೆ ನಿಮಗೆ. ಜೊತೆಗೆ ಸ್ವಲ್ಪ ನಷ್ಟಾಧಿಪತಿ ಆಗಿರತಕ್ಕಂಥದ್ದು ಕುಜ ನಿಮಗೆ ಖರ್ಚು ಮಾಡಿಸಿದ್ರು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿಸ್ತಾನೆ. ಹಾಗಾಗಿ ಖರ್ಚನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಒಳ್ಳೆಯದು. ಬಟ್ ಭೂಮಿ ವಿಚಾರ ಆಗ್ಬೋದು, ಸೈಟು, ಮನೆ, ಫ್ಲಾಟು ಅಥವಾ ರೈತರ ಜಮೀನು ತಗೊಳ್ತೀರಾ, ರೈತರಿಗಂತೂ 5ನೇ ತಾರೀಕು ಫೆಬ್ರವರಿ ಆದ್ಮೇಲೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ವೃಷಭ ರಾಶಿಯವರಿಗೆ ಬಹಳ ನೆಚ್ಚಿನ ಒಂದು ತಿಂಗಳು ಅಂತ ಹೇಳ್ಬೋದು. ತುಂಬಾ ಒಳ್ಳೆಯ ಸಮಯ, ಯೋಗವನ್ನು ಪಡೆಯುವಂಥದ್ದು ಖಂಡಿತವಾಗುತ್ತೆ. ಸರಿ, ಹಾಗಾದ್ರೆ ಹಲವಾರು ಮಾಹಿತಿಗಳು ನಿಮಗೆ ಬೇಕಾಗುತ್ತೆ. ಕೇವಲ ಕುಜ ಮತ್ತು ಶುಕ್ರ ಅಲ್ಲ, ಗುರುವಿನ ಮಾಹಿತಿ ತಗೊಳ್ಳೋದಾದ್ರೆ ಏಕಾದಶಕ್ಕೂ ಅಷ್ಟಮಕ್ಕೂ ಅಧಿಪತಿಯಾದಂತಹ ಗುರು 12ನೇ ಮನೆಯಲ್ಲಿ ಮಿತ್ರ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಲಾಭಾಧಿಪತಿ ನಷ್ಟದಲ್ಲಿದ್ದಾರೆ ಅಂತಂದ್ರೆ ನಾನು ಹಿಂದೆನೇ ಹೇಳಿದೆ ನಿಮಗೆ, ಸ್ವಲ್ಪ ಖರ್ಚು ಮಾಡಿಸ್ತಾನೆ, ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿಸ್ತಾನೆ, ಸಣ್ಣ ಪುಟ್ಟ ಖರ್ಚು ಆಗಲ್ಲ. ಉದಾಹರಣೆಗೆ ನೀವು ಏನಾದ್ರು ಒಂದು ಇಡ್ಲಿ 10 ರೂಪಾಯಿಗೆ ತಗೋತಾ ಇದ್ರೆ ಒಂದು ಇಡ್ಲಿ 100 ರೂಪಾಯಿಗೆ ತಗೊಳ್ಳೋ ರೀತಿಯಾಗಿ ಮಾಡ್ತಾನೆ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ಸಣ್ಣ ಯಾವ್ದೋ ಹೋಟ್ಲಲ್ಲಿ ತಿಂತೀರ, ದೊಡ್ಡ ಹೋಟ್ಲಲ್ಲಿ ಹೋಗಿ 90 ರೂಪಾಯಿ ಟ್ಯಾಕ್ಸಿಯಲ್ಲಿ ಇರ್ತೀರಿ. ಅದರ ಆ ತರ ಖರ್ಚು ಮಾಡಿಸಿದ್ರೆ ದೊಡ್ಡ ಖರ್ಚು ಮಾಡಿಸ್ತಾನೆ. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಖರ್ಚಿನ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಅಷ್ಟಮಾಧಿಪತಿನೂ ನಿಮಗೆ ಗುರುನೇ, ಅದೃಷ್ಟವನ್ನು ಕೊಡುವಂಥವನು, ಲಾಭವನ್ನು ಕೊಡುವಂಥವನು ನಷ್ಟದಲ್ಲಿದ್ದಾನೆ. ಇದ್ರೂ ಕೂಡ ಭಗವಂತನ ಅಂತ ಗುರು ಯಾರ ಮನೆಯಲ್ಲಿದ್ದಾನೆ? ಕುಜನ ಮನೆಯಲ್ಲಿ, ಅದು ಕೂಡ ಮಿತ್ರ ಕ್ಷೇತ್ರದಲ್ಲಿ. ಹಾಗಾಗಿ ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ. ಏನಾದರೂ ಪರಿಹಾರ ಬೇಕಾದ್ರೆ ಬೇಕಿಲ್ಲ, ಶುಕ್ರನಿಗೆ ಪರಿಹಾರ ಬೇಕಿಲ್ಲ, ಮತ್ತೆ ಕುಜನಿಗೂ ಪರಿಹಾರ ಬೇಕಿಲ್ಲ, ಗುರುವಿಗೂ ಪರಿಹಾರ ಬೇಕಿಲ್ಲ. ಇನ್ನು ಶನಿ ಬಂದು ನಿಮಗೆ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ, ಎರಡೂ ಕೂಡ ಶನಿನೇ ನಿಮ್ಮ ರಾಶಿಯಲ್ಲಿ. ದಶಮಾಧಿಪತಿ ದಶಮದಲ್ಲೇ ಇರೋದ್ರಿಂದ ಉದ್ಯೋಗ ನಿಮಿತ್ತವಾಗಿ ಏನೂ ಬದಲಾವಣೆಗಳು ಇರೋದಿಲ್ಲ. ಏನಾದರೂ ಹೊಸ ಉದ್ಯೋಗ ಪ್ರಯತ್ನ ಪಡಬೇಕಂದ್ರೆ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಬಿಟ್ಟು ತದನಂತರವಾಗಿ ಚೇಂಜ್ ಅನ್ನ ಮಾಡಿ, ಆತರ ಪಟ್ಟು ಚೇಂಜ್ ಮಾಡಿ ಇರೋದನ್ನು ಕೂಡ ಕಳ್ಕೊಳ್ಳೋದು ಬೇಡ. ಹೊಸ ಉದ್ಯೋಗ ಪ್ರಯತ್ನದವರೆಗೂ ಸಕ್ಸಸ್ ಇದೆ. ಗವರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೂ ಅನುಕೂಲ ಪ್ರಾಪ್ತಿ ಇದೆ. ಈಗಾಗಲೇ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ವಿದೇಶಿ ಪ್ರಯಾಣ ಮಾಡುವಂಥವ್ರಿಗೆ, ಮಾಡಿದಂಥವರಿಗೆ, ವಿದೇಶದಲ್ಲಿ ಇರುವಂಥವರಿಗೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ವೃಷಭ ರಾಶಿಯವರಿಗೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಸಂತೋಷವಾಗಿ ಪ್ರಾಪ್ತಿಯಾಗುತ್ತೆ. ಹಿಂದೆಂದೂ ನಾನು ಇಷ್ಟು ಚೆನ್ನಾಗಿರ್ಲಿಲ್ಲಪ್ಪ ಅನ್ನೋ ರೀತಿಯಾಗಿ ಚೆನ್ನಾಗಿರುವಂತಹ ಯೋಗ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ. ಹಾಗಾಗಿ ಶನಿಯಿಂದ ಯಾವುದೇ ಬಾಧೆ ಇಲ್ಲ, ಯಾವುದೇ ದುಃಖ ಇಲ್ಲ. ಇನ್ನು ರಾಶಿಯಿಂದ ದ್ವಿತೀಯ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂಥ ಬುಧ 1ನೇ ತಾರೀಕಿಗೆ ಮಿತ್ರ ಸ್ಥಾನಕ್ಕೆ, ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಅನುಕೂಲ, ವ್ಯಾಪಾರಸ್ಥರಿಗೆ ವ್ಯಾಪಾರದ ಅನುಕೂಲ, ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇವೆಲ್ಲವೂ ಕೂಡ ನಾವು ನೋಡಬಹುದು. ವಿದ್ಯೆಯಲ್ಲೂ ಅಷ್ಟೇ ಸ್ವಲ್ಪ ಹಿಂದೆಗಾಗ್ತಾ ಇದ್ದಂಥ ವಿದ್ಯಾರ್ಥಿಗಳು ಸ್ವಲ್ಪ ಚುರುಕುತನ, ಲವಲವಿಕೆ ಎಲ್ಲ ಪ್ರಾರಂಭ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ಬಹಳ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಒಳ್ಳೆ ವಿದ್ಯಾಭ್ಯಾಸ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಫೆಬ್ರವರಿ ತಿಂಗಳು ಅತ್ಯಂತ ಶುಭ ಸಮಯ. ಹಾಗಾಗಿ ನೀವೇನಾದರೂ ಸಂತಾನಕ್ಕೆ ಪ್ರಯತ್ನದಲ್ಲಿದ್ರೆ ಫೆಬ್ರವರಿ ತಿಂಗಳು ನಿಮಗೆ ಯೋಗವನ್ನು ಕೊಡುತ್ತೆ. ಸಮೃದ್ಧಿಯಾಗಿ ಸಕ್ಸಸ್ ಅನ್ನ ಆಗ್ತೀರಾ. 100% ಯೋಚನೆ ಇಲ್ಲ. ಕಾರಣ ಪಂಚಮಾಧಿಪತಿ ಭಾಗ್ಯದಲ್ಲಿರ್ತಾರೆ. ಹಾಗಾಗಿ ಒಳ್ಳೆಯ ಫಲವನ್ನ ವೃಷಭ ರಾಶಿಯವರು ಪಡೆಯಬಹುದು. ಹಾಗೆ ಕೋರ್ಟು ಕಚೇರಿ, ಆಸ್ತಿ ವಿವಾದಗಳು, ದಾಯಾದಿಗಳ ಕಲಹ ಈ ಥರದ್ದು ಏನಾದರೂ ಇದ್ರೂ ಕೂಡ ಅವು ಕೂಡ ನಿಮಗೆ ಬ್ಯಾಲೆನ್ಸ್ ಆಗಿ ಅನುಕೂಲ ಆಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ರಾಶಿಯಿಂದ ಸುಖಾಧಿಪತಿ ಯಾರು? ಚಂದ್ರ. ಸುಖಾಧಿಪತಿ ನಿಮಗೆ ಸೂರ್ಯ, ಧೈರ್ಯಾಧಿಪತಿ ಯಾರು? ಚಂದ್ರ. ಹಾಗಾಗಿ ಈ ಧೈರ್ಯಾಧಿಪತಿ ಚಂದ್ರನ ಬದಲಾವಣೆಗಳು 2-3 ದಿನಕ್ಕೊಮ್ಮೆ ಆಗ್ತಾ ಇದ್ರೆ ಸೂರ್ಯನ ಬದಲಾವಣೆ ಅನ್ನುವಂಥದ್ದು 1 ತಿಂಗಳಲ್ಲಿ ಒಮ್ಮೆ ಆಗುತ್ತೆ. ಹಾಗಾದ್ರೆ ಈಗೇನಾಗಿದೆ? ದಶಮ ಸ್ಥಾನಕ್ಕೆ ಸೂರ್ಯ ಬರ್ತಾ ಇದ್ದಾರೆ. ದಶಮ ಸ್ಥಾನಕ್ಕೆ ಸೂರ್ಯ ಅಂತಂದ್ರೆ ಶತ್ರುವಿನ ಮನೆ, ಶನಿ ಮನೆ ಸೂರ್ಯನಿಗೆ ಶತ್ರು ಸ್ಥಾನ. ಆದರೂ ಏನ್ ಹೇಳುತ್ತೆ?
ಆಜ್ಞಾ ಲಂಬ ನಮೇತತ್ ಸರ್ವಂ ಚಿಂತ್ಯಂ ಹಿ ದಶಮೇನ. ರಾಜಗ್ರಹ ಯಾರು? ಸೂರ್ಯ. ದಶಮ ಸ್ಥಾನದಲ್ಲಿ ಗೋಚಾರದಲ್ಲಿದ್ರೆ ಸುಖ ಶೌರ್ಯ ಭಾಗ್ ಅನ್ನುವಂತ ಒಂದು ಶ್ಲೋಕ ಅಪ್ಲೈ ಆಗುತ್ತೆ ನೋಡಿ. ಈಗ ನಾನು ಏನು ಹೇಳ್ತೀವಿ ಅದೆಲ್ಲ ನಿಮ್ಗೆ 50% ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲಿ 50% ಅಪ್ಲೈ ಆಗಲ್ಲ. ಕಾರಣ ಶನಿ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಶತ್ರುಸ್ಥಾನ. ಬಟ್ ದಶಮದಲ್ಲಿ ಸೂರ್ಯ ಇದ್ರೆ ಒಳ್ಳೆಯದು. ಹೇಗೆ ನಾನು ಅರ್ಥ ಮಾಡ್ಕೊಳ್ಳಿ, ಸೂರ್ಯ ತನ್ನ ಫಲನ ತಂದು ಕೊಡ್ತಾನೆ, ಶನಿ ತನ್ನ ಕೆಟ್ಟ ಫಲನ ತಂದು ಕೊಡ್ತಾನೆ. ಹಾಗಾಗಿ ಶನಿಯ ಕೆಟ್ಟ ಫಲ 50% ತಗೊಂಡ್ರೆ, ಸೂರ್ಯನ ಒಳ್ಳೆಯ ಫಲ 50% ತಗೊಂಡ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾನು ಹೇಳುವಂಥದ್ದು ನನಗೆ 50% ಅಪ್ಲೈ ಆಗುತ್ತೆ. ಗೋಚಾರದಲ್ಲಿ ಸೂರ್ಯ ದಶಮಕ್ಕೆ ಬಂದಾಗ ಅತಿ ಯಶಸ್ವಿ ಆಗುವವರು, ದಿಗ್ಬಲ, ಸುತ್ತು ಜನರ ಬಲ ಇರುತ್ತೆ. ಸಾಮಾನ್ಯವಾಗಿ ರವಿ ದಶಮದಲ್ಲಿದ್ದಾಗ ಯಾಮ್ಯೋತ್ತರ ವೃತ್ತಿ ಅಂದ್ರೆ ಬಹಳ ಬಲಿಷ್ಠವಾದಂಥ ವೃತ್ತಿ, ತಂದೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಅಥವಾ ಉದ್ಯೋಗವನ್ನು ವ್ಯಾಪಾರವನ್ನು ಮಾಡ್ತಿರೋ ಉಳ್ಳದ ಸ್ಥಾನಮಾನ ಗೌರವ ಹಾಗೂ ರಾಜಕೀಯ ಮುಖಂಡತ್ವದಲ್ಲಿ ಅಭಿವೃದ್ಧಿ. ವೃಷಭ ರಾಶಿಯವರಿಗೆ ಅಧಿಕಾರ, ಧನ, ಸರ್ಕಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಪಿತ್ರಾರ್ಜಿತವಾದಂಥ ಉದ್ಯೋಗ, ಸಂಪತ್ತು, ಧನ, ಆಸ್ತಿ ಪ್ರಾಪ್ತಿಯಾಗುವಂಥದ್ದು. ಶುಭ ಗ್ರಹದೊಂದಿಗೆ ಸೇರಿದ್ರೆ ಯಾರು ಸೇರ್ತಾರ? ಇಲ್ಲ, 19ನೇ ತಾರೀಕು ಬುಧ ಬಂದು ಸೇರ್ತಾರೆ. ಅದಾದ್ಮೇಲೆ ಹೇಗಿರುತ್ತೆ? ಶುಭ ಫಲವು ಅಧಿಕವಾಗಿರುತ್ತದೆ. ಆದರೆ ರವಿಯೊಂದಿಗೆ ಕುಜನು ಅದೆಲ್ಲ ಇದ್ರೆ ನಿಮಗೆ ಪಾಪಕರ್ಮಗಳು, ಬಟ್ ಯಾವುದೂ ಇಲ್ಲ. ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ದಶಮದಲ್ಲಿ ಸೂರ್ಯ ಇದ್ದು ಅದು ಮಿತ್ರ ಮನೆ ಆದ್ರೆ ಒಳ್ಳೆಯದು, ಸ್ವಕ್ಷೇತ್ರವಾದ್ರೆ ಇನ್ನೂ ಒಳ್ಳೆಯದು, ಅತ್ಯಂತ ಉಚ್ಚ ಸ್ಥಾನದಲ್ಲಿದ್ರು ಕೂಡ ಇನ್ನೂ ಒಳ್ಳೆಯದು, ಪರಮೋಚ್ಚ ಸ್ಥಾನ. ಶತ್ರು ಸ್ಥಾನದಲ್ಲಿದ್ರೆ 50% ಅಂದ್ರೆ ಅರ್ಧದಷ್ಟು ಫಲವನ್ನು ಪಡೆಯಬಹುದು. ಹಾಗೆ ಬಟ್ಟೆ ವ್ಯಾಪಾರ, ಚಿನ್ನದ ವ್ಯಾಪಾರ, ಮತ್ತೆ ಹಾಲು ಹಣ್ಣಿನ ವ್ಯಾಪಾರ, ಉಣ್ಣೆ ಔಷಧಿ ವ್ಯಾಪಾರ ವಸ್ತುಗಳು, ಮಣ್ಣಿನ ವ್ಯಾಪಾರ, ರಾಜಸೇವೆ ಅಂದ್ರೆ ಸರ್ಕಾರದ ಉದ್ಯೋಗ, ಇವೆಲ್ಲದರಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮತ್ತೆ ಸಾಮಾಜಿಕ ಮುಖಂಡರಲ್ಲಿ ನಿಮ್ಗೆ ಏನಾದರೂ ಸೂರ್ಯ ಚೆನ್ನಾಗಿದ್ರೆ ಈ ಸಲ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಈ ಸಾಮಿಲ್ ನಡೆಸೋರು, ಪ್ಲೈವುಡ್, ವುಡ್ ಕೆಲಸ ಮಾಡೋರು, ಕಾರ್ಪೆಂಟ್ರು, ಟೇಬಲ್ಸ್ ಮಾರೋದು, ಈ ತರದ ಸಂಬಂಧಪಟ್ಟವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದರ ಕ್ರಯ ವಿಕ್ರಯದಲ್ಲೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಆತ್ಮ ಬಲ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ. ಇದೆಲ್ಲ ನಾನು ಏನು ಹೇಳಿದ್ರೆ ಎಲ್ಲ 50% ಹಾಗೆ ಲೆಸ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಶನಿಯಿಂದ ನೆಗೆಟಿವ್ ಇರುತ್ತಲ್ಲ, ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಂತ ಏನಾದರೂ ಪರಿಹಾರ ಮಾಡ್ಬೇಕಂದ್ರೆ ವೃಷಭ ರಾಶಿ ಯಾವುದು ಪರಿಹಾರ ಬೇಡ. ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದು ಒಂದು ಸ್ವಲ್ಪ ನಿಮಗೆ ನೆಗೆಟಿವ್. ಆ ಕುಜಾನು ಕೂಡ 9ನೇ ಮನೆಗೆ ಬಂದು ಬಿಡ್ತಾರೆ. 9ನೇ ಮನೆಗೆ ಬಂದ್ಮೇಲೆ ಅತ್ಯಂತ ಅದೃಷ್ಟ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಕೇವಲ ಫೆಬ್ರವರಿ 5 ದಿನ ಮಾತ್ರ ನಿಮಗೆ ಕೆಟ್ಟದು. ಅದಾದ್ಮೇಲೆ ಎಲ್ಲಾ ದಿನಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನುಕೂಲವಾದಂತಹ ಸಮಯ. ವ್ಯಾಪಾರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ, ಮತ್ತೆ ಸ್ವಲ್ಪ ಹೆಚ್ಚು ಕಷ್ಟಪಟ್ಟರೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಆದರೆ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಈ ಫೆಬ್ರವರಿ ತಿಂಗಳಲ್ಲಿ ಖಂಡಿತ ಸಿಗುತ್ತೆ. ಆಮೇಲೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಫೆಬ್ರವರಿಯಲ್ಲಿ ಮಕರ ರಾಶಿಯಲ್ಲಿ ಶುಕ್ರ, ಮಕರ ರಾಶಿಯಲ್ಲಿ ಬುಧ, ಮಕರ ರಾಶಿಯಲ್ಲಿ ಕುಜ, ಈ 3 ಗ್ರಹವು ಮಕರ ರಾಶಿಯಲ್ಲಿ ಇದ್ದಾಗ ನಿಮಗೆ ಅಂದ್ರೆ ವೃಷಭ ರಾಶಿಯವರಿಗೆ ಭಾಗ್ಯದಲ್ಲಿ 3 ಗ್ರಹಗಳು ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ವಿಜಯ ಅಂದ್ರೆ ಜಯತ್ವ ಸಾಧನೆ ನಿಮ್ಮಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಕಮ್ಮಿ ಮಾಡಬೇಡಿ. ಒಂದು ಅಕಸ್ಮಾತ್ ಮೊದಲನೇ ಮೆಟ್ಲು ಫೇಲ್ಯೂರ್ ಆಯ್ತಂದ್ರೆ ಚಿಂತೆ ಮಾಡಬೇಡಿ. 2ನೇ ಮೆಟ್ಲು ಸಕ್ಸಸ್ ಆಗುತ್ತೆ, 3ನೇ ಮೆಟ್ಲು ಅತ್ಯಂತ ಸಕ್ಸಸ್ ಆಗುತ್ತೆ, 10ನೇ ಮೆಟ್ಲಿಗೆ ಹತ್ತಿರ. ಇದು ಖಂಡಿತವಾಗ್ಲೂ ನಿಮಗೆ ನಡೆಯುವಂಥದ್ದು. ಶಾರೀರಿಕವಾದ ಸಮಸ್ಯೆಗಳೆಲ್ಲ ದೂರವಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿದಿನ ಕೆಲವೊಂದು ಕಾರಣದಿಂದ ಮಾನಸಿಕ ನೋವು ಬರ್ಬೋದು ಹೊರತು ಶಾರೀರಿಕವಾದ ಬಾಧೆಯೋ ಅಥವಾ ಧನದ ಸಮಸ್ಯೆಯೋ ಈ ತರದ್ದು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜನ್ಮದಲ್ಲೇ ಒಂದಷ್ಟು ಒಳ್ಳೆ ಫಲ ಪಡಿಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪ್ರಯತ್ನ ಗಟ್ಟಿಯಾಗಿರ್ಲಿ, ಬಲವಾಗಿರ್ಲಿ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಓವರ್ ಆಲ್ ಜನರಲೈಸ್ ಆಗಿ ನೋಡೋದಾದ್ರೆ ಶುಭ ರಾಶಿ ಏನಪ್ಪಾ ಅಂದ್ರೆ ವೃಷಭ ರಾಶಿ ಶುಭ ರಾಶಿ, ಶುಭದಾಯಕ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ತಿಂಗಳು. ಶೈಕ್ಷಣಿಕ ವಿಚಾರದಲ್ಲಿ ಅಧಿಕವಾದಂಥ ಲಾಭ. ಆಡಳಿತ ಮಂಡಳಿಯವರು ಮಾತ್ರ ಬಹಳಷ್ಟು ಅದ್ಭುತವಾದ ಫಲ, ಶುಭ ಫಲ ಪ್ರಾಪ್ತಿ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಶುಭ ಕಾರ್ಯಗಳ ನಡೆಯುವಿಕೆ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಸ್ವಲ್ಪ ತಿರುಗಾಟ ಜಾಸ್ತಿ ಇರುತ್ತೆ, ತಿರುಗಾಟ ಆದ್ಮೇಲೆ ಖರ್ಚಿದ್ದೇ ಇರುತ್ತೆ. ಮತ್ತೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಶುಭ ಫಲ, ಷೇರು ವ್ಯವಹಾರದಂತೂ ಅಧಿಕವಾದ ಫಲ. ಮತ್ತೆ ರೈತರಿಗೆ ಉತ್ತಮವಾದ ಧನ ಪ್ರಾಪ್ತಿ ಯೋಗ, ಮೃಷ್ಟಾನ್ನ ಭೋಜನ ಅನ್ನುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ.
ಇನ್ನು ವಾಹನ ಚಾಲಕರಿಗೆ ಅತ್ಯಂತ ಶುಭ. ಮತ್ತೆ ನೂತನ ವಾಹನ, ವಸ್ತು, ವಸ್ತ್ರ ಖರೀದಿಸುವ ಬಗ್ಗೆ ಆಲೋಚನೆ, ಮನಸ್ಸಿಗೆ ತೃಪ್ತಿ ಮುಂತಾದ ಫಲಗಳು ಶುಭವಾಗಿ ನಿಮಗೆ ಸಿಗುತ್ತೆ. ಸಾಧಾರಣವಾಗಿ ಏನಿರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ. ಕೆಲವೊಂದಷ್ಟು ಕಿರಿಕಿರಿ, ಡೌಟ್ಸ್, ಸಂದೇಹಗಳು ಜಾಸ್ತಿ ಬರುತ್ತೆ, ಅದರಿಂದ ಮನೋರೋಗ ಬರುತ್ತೆ. ಆದಷ್ಟು ಮನಸ್ಸಿಗೆ ರೋಗ ಬರದಿದ್ದಾಗೆ ನೀವು ನೋಡ್ಕೋಬೇಕು. ಸಾಧ್ಯವಾದರೆ ಹಾಲು, ದಿನ ಒಂದು ಅರ್ಧ ಲೀಟರ್ ಹಾಲು ದಾನ ಮಾಡಿ, ಬಡವರಿಗೂ ಭಿಕ್ಷುಕರಿಗೂ ದಾನ ಮಾಡಿ, ಅದು ಬಹಳ ಒಳ್ಳೆಯದು. ಸ್ವಲ್ಪ ಭಯ ಅನ್ನುವಂಥದ್ದು ನಿಮ್ಗೆ ಇರುತ್ತೆ, ಒಳ ಭಯ. ನಡೆದೆಲ್ಲ ನಿಮಗೆ ದೇಹಕ್ಕೆ ಸಂಬಂಧಪಟ್ಟದ್ದು ಯಾವುದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು, ಭಯದ ದೋಷ ಇವೆಲ್ಲವೂ ನಿಮ್ಗೆ ಬರಬಹುದು. ಯೋಚನೆಗಳು ಜಾಸ್ತಿ ಮಾಡ್ತೀರಾ, ಕಡಿಮೆ ಮಾಡಿಕೊಡಿ ಯೋಚನೆನ. ತಿರುಗಾಟ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಸಾಧ್ಯವಾದರೆ ನಾನು ಹೇಳಿದಲ್ಲ, ಹಾಲು ದಾನ ಮಾಡಿ ಬಡವರಿಗೆ ಅಥವಾ ಭಿಕ್ಷುಕರಿಗೆ, ಅಥವಾ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ ಹಾಲನ್ನು ಸ್ವಾಮಿಗೆ ಅಭಿಷೇಕ ಕೊಡಿ. ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ. ಓವರಾಲ್ ನೋಡೋದಾದ್ರೆ ವೃಷಭ ರಾಶಿಯವರು 100/95% ಇದೆ. ಯಾವುದೇ ತರಹದ ಯೋಚನೆ ಇಲ್ಲ, ಎಲ್ಲೂ ಏನು ಹೋಗಿ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಉದ್ಯೋಗದಲ್ಲಿ ಬದಲಾವಣೆ ಮಾಡ್ತೀನಿ ಅಂತ ಯೋಚನೆ ಮಾಡೋದಾದ್ರೆ, ಅಥವಾ ಬದಲಾವಣೆ ಇದೆಯಾ ಇಲ್ಲವ ಅಂತ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ, ಏನಾದರೂ ಪರಿಹಾರಗಳಿದೆಯಾ ಅಂತ ಕೇಳಿಕೊಳ್ಳಿ. ಇದ್ರೆ ಮಾಡಿಕೊಂಡು ಬದಲಾವಣೆಯನ್ನು ಕಾಣಿ, ಸಂತೋಷವಾಗಿರುವಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.